ಆಗಲೇ ಹೇಳ್ದಂಗೆ ಗುಡ್ ನ್ಯೂಸ್ ದ್ಯಾಟ್ ನೀವು ಕಾಲ್ ಮಾಡಿ ನಿಮ್ಮ ಪ್ರೆಡಿಕ್ಷನ್ ಏನಿದೆ, ನೀವು ಎಷ್ಟು ಸ್ಕೋರ್ ಮಾಡಬಹುದು, ಯಾರು ಸಖತ್ತಾಗಿ ಆಡ್ತಾರೆ, ಅದು ಎಲ್ಲದನ್ನು ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು. ನಂಬರ್ ಡಿಸ್ಪ್ಲೇ ಆಗ್ತಿದೆ, ಫೋನ್ ತಗೊಳ್ಳಿ, ಪುಟ ಅಂತ ನಂಬರ್ ಡಯಲ್ ಮಾಡಿ, ನಾವು ಚಟ ಅಂತ ಮಾತಾಡ್ತೀವಿ ಅಲ್ವಾ ಗುರುಗಳೇ? ಗುರುಗಳು ಫುಲ್ ಆಲ್ ಸೆಟ್ ರೆಡಿ ಅಲ್ಲ. ನಾವು ಜಸ್ಪ್ರೀತ್ ಬುಮ್ರಾ ಬಗ್ಗೆ ಮಾತಾಡ್ತಿದ್ದೀವಿ, ನಮ್ಮ ಜೊತೆ ಜೋಶ್ ಹ್ಯಾಸಲ್ವುಡ್ ಇದ್ದಾರಲ್ಲ, ಅವ್ರು ಹೇಗಿದೆ? ಅವ್ರ ದಿನ ಇವತ್ತು ಎಷ್ಟು ವಿಕೆಟ್ ತೆಗಿತಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅವ್ರದ್ದು ಟೈಮ್ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಎಲ್ಲ ಪರ್ಫಾರ್ಮೆಂಟ್ ಅವರೇಜಾಗಿ ಇರುತ್ತೆ, ಯಾರ್ದೇನು ಕಮ್ಮಿ ಯಾರ್ದೇನು ಜಾಸ್ತಿ ಇರತ್ತಾರಲ್ಲ. ಸೋಲು ಗೆಲುವು ಇದ್ದಾಗಿಂದ ಆ ಥರ ಏನಿರಲ್ಲ ಇವತ್ತು. ನಟ್ಟೆಲ್ಲ ಫೈಟ್ ಇರಲ್ಲ ಇವತ್ತು. ಅದೆಲ್ಲ ಸೀನ್ ಕಾಣಬೇಡಿ 100%. ನಮ್ಮ RCB ಅಲ್ಲಿ ಇದಲ್ಲ, ಅಂಥದ್ದೆಲ್ಲ ಇಲ್ಲ 100%. ಇವತ್ತಿಂದ ಆ ಥರ ಇಲ್ಲ 100%. ನೆಕ್ಸ್ಟ್ ನೋಡ್ಬೋದು. ಸೊ ಹೇಗಿರುತ್ತೆ? ಎಷ್ಟು ವಿಕೆಟ್ ತೆಗಿತಾರೆ ಹ್ಯಾಸಲ್ವುಡ್? ಅವ್ರು ತೆಗಿಬೋದು 1-2 ವಿಕೆಟ್ ಮೇಲೆ ಏನು ತೊಂದರೆ ಇಲ್ಲ. 2 ಮೇಲೆ ಏನು ತೊಂದರೆ ಇಲ್ಲ. ಸೊ ಅವ್ರದ್ದು ನಂಬರ್ ಹೇಳೋದಾದ್ರೆ ನೀವು, ಸೊ 8ನೇ ತಾರೀಕು 1ನೇ ತಿಂಗಳು 1991. ಇವ್ರದ್ದು ಇವತ್ತಿಗೆ ಬ್ಯಾಡ್ ಡೇಟ್, ಸೂಪರ್ ಡೇಟ್ ಏನಲ್ಲ. ಏನೇಳಿ ಇವತ್ತಿಗೆ ಸೂಪರ್ ಡೇಟ್ ಏನಲ್ಲ. 2 ವಿಕೆಟ್ ಹೆಂಗಂದ್ರೆ ಕ್ರಿಕೆಟಲ್ಲಿ ಬೀಳ್ತವೆ, 4 ವಿಕೆಟ್ ಹಾಕಿದ್ರು ವಿಕೆಟ್ ಬೀಳ್ತವೆ. ಏನೇಳಿ ಬೇಡ ಅಂತ ಯಾವಾಗಲೂ ತುಂಬ ಸ್ಲೋ ಬಾಲ್ ವಿಕೆಟ್. ಅಲ್ಲ ಗುರುಗಳೇ, ನಾವು ಚಾನೆಲ್ ಫೋನ್ ಮಾಡಿ ಅಂದ್ರೆ ನಿಮ್ಮ ಮೊಬೈಲ್ಗೆ ಫೋನ್ ಮಾಡ್ತಿರಲ್ಲ, ಏನ್ ನಿಮ್ಮ ಅಭಿಮಾನಿಗಳಿಗೆ ಮ್ಯೂಟ್ ಮಾಡಿ ಗುರುಗಳು. ಎನಿವೇಸ್ ಫುಲ್ ಆನ್ ಡಿಮ್ಯಾಂಡ್ ಗುರುಗಳು ಲೈವ್ ನಲ್ಲಿ ಕೂಡ್ತಾರೆ ಅಂದ್ರೆ ಫೋನ್ ಕಾಲ್ಸು ಅವ್ರ ಮೊಬೈಲ್ಗೂ ಬರುತ್ತೆ, ನಮ್ಮ ಚಾನೆಲ್ಗೂ ಬರುತ್ತೆ. ಎನಿವೇಸ್ ನಾವು ಹ್ಯಾಸಲ್ವುಡ್ ಬಗ್ಗೆ ಮಾತಾಡ್ತಿದ್ವಿ, ಸಖತ್ತಾಗಿ ಬೌಲಿಂಗ್ ಮಾಡಿ ಅವರು ತೋರಿಸಿದ್ದಾರೆ ವಾಟ್ ಹಿ ಈಸ್ ಅಂತ ಪ್ರೂವ್ ಮಾಡಿದ್ದಾರೆ RCBಗೆ ಬಂದಮೇಲೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಇವತ್ತು ಹೇಗಿರುತ್ತೆ, ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ನಮ್ಮ ಈಗ ಆಡಿರೋದ್ರಲ್ಲಿ ಅವ್ರದ್ದೇನು ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ, ತುಂಬ ಚೆನ್ನಾಗಿ ಬೌಲ್ ಮಾಡಿದ್ದಾರೆ, ವಿಕೆಟ್ ಟೇಕಿಂಗ್ ಬೌಲರ್ ಕೂಡ ಆಗಿದ್ದಾರೆ. ಸೊ ಯಾಕಂದರೆ ಅವ್ರು ಹೈಟ್ ಇರೋದ್ರಿಂದ ಮತ್ತು ಲೈನು ಲೆಂತು ಕಂಟ್ರೋಲಲ್ಲಿದೆ ಅವ್ರಿಗೆ. ಸೊ ಹಾಗಾಗಿ ಬಂದೇ ಬರುತ್ತೆ, ಹೇಸಲ್ವುಡ್ ಕಡೆಯಿಂದ ಬಂದೇ ಬರುತ್ತೆ. ಫಾರಿನ್ ಪ್ಲೇಯರ್ಸು 4 ಜನ ಆಡಿಸ್ಲೇಬೇಕು, ಅದರಲ್ಲಿ ಒಬ್ಬರಂತೂ ಕನ್ಫರ್ಮ್ ಹೇಸಲ್ವುಡ್ ಆಡ್ತಾರೆ, ವಿಕೆಟು ತೆಗಿತಾರೆ. ಅದು ಬಿಟ್ಟು ಭುವನೇಶ್ವರ್ ಇದ್ದಾರೆ, ಸ್ವಿಂಕಿಂಗ್ ಅಂತ ಕರಿತೀವಿ. ಸ್ವಲ್ಪ ಏನಾದರೂ ಪಿಚ್ ಸಪೋರ್ಟ್ ಮಾಡಿಬಿಟ್ರೆ ಪವರ್ ಪ್ಲೇ ಎಲ್ಲ 2 ವಿಕೆಟ್ ತೊಗೊಳ್ಬಿಡ್ತಾರೆ. ಪಿಚ್ ಇವತ್ತು ಹೇಗೆ ಬಿಹೇವ್ ಮಾಡಬೇಕು ಮಾಡುತ್ತೆ ನೋಡಬೇಕು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಾವು ಮಾತಾಡ್ತಾ ಇದ್ವಿ, ನಮ್ಮ ಕೈ ಕೊಟ್ಟಿದ್ದ ಪಿಚ್ಚು ಅದು ತುಂಬ ವರ್ಷಗಳ ನಂತರ ಆ ಪಿಚ್ಚಲ್ಲಿ ಆಡಿದ್ದು. ಅದಕ್ಕೆ ನಮ್ಮವರು ಆ ಪಿಚ್ಚಿನ ಬಗ್ಗೆ ಗೊತ್ತಿಲ್ಲದೆ ಒಂದು ಸ್ವಲ್ಪ ಆಟ ಆ ಕಡೆ ಈ ಕಡೆ ಆಯಿತು, ಏನು ಸಮಸ್ಯೆ ಇಲ್ಲ. ಬಟ್ ಸ್ವಲ್ಪ ಪಿಚ್ ಸಪೋರ್ಟ್ ಮಾಡಿದ್ರೆ ಭುವನೇಶ್ವರ್ ಕುಮಾರ್ಗೆ ಸ್ವಿಂಗು ಆ ಕಡೆ ಈ ಕಡೆ ಆಡಿಸಿ ಪವರ್ ಪ್ಲೇಲಿ 2-3 ವಿಕೆಟ್ ತೆಗಿತಾರೆ. ಇನ್ನು ಅದು ಬಿಟ್ಟರೆ ಎಲ್ಲರೂ ಫಾರ್ಮಲ್ಲಿದ್ದಾರೆ. ಈ ಏನಕ್ಕಪ್ಪ ಈ ಬೌಲರ್ ಕೈಲಿ ಬೌಲ್ ಕೊಡ್ತಿದ್ದಾರೆ, ಹಿಂಗೆ ಓಡಿಸ್ಕೊತಾರೆ ಅಂತ ಇದುವರೆಗೂ ಆಗಲಿಲ್ಲ. 3 ಮ್ಯಾಚು ಆ್ಯಂಡ್ 2 ಮ್ಯಾಚ್ ಗೆದ್ದಿದ್ದೀವಿ ನಾವು, ತುಂಬ ಡಿಸ್ಟೆನ್ಸಿಂದ ಗೆದ್ದಿದ್ದೀವಿ. 1 ಮ್ಯಾಚ್ ಸೋತಿದ್ದೀವಿ, ಅದು ನಮ್ಮ ಹೋಮ್ ಗ್ರೌಂಡಲ್ಲಿ 180 ಹೊಡ್ಸ್ಕೊಂಡ್ರೂ 18ನೇ ಓವರ್ವರೆಗೂ ಬಂದು ಸೋತಿರೋದು. ಸೊ ಇವತ್ತು ಅದೇ ರೀತಿ ಯಶ್ ದಯಾಳು ಅಂತ ಚೆನ್ನಾಗೇ ನೀರು ಕುಡಿಸಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಅವ್ರ ಮನೆಗೆ ಕಳಿಸಿದ್ದು ಯಶ್ ದಯಾಳೆ. ಮೊನ್ನೆ ಕೂಡ ಧೋನಿ ವಿಕೆಟನ್ನು ತೊಗೊಂಡಿದ್ದು CSK ವಿರುದ್ಧ ಆಡಿದಾಗ ಯಶ್ ದಯಾಳೆ. ಸೊ ಅವರು ಕೂಡ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಸ್ಪಿನ್ ಅಂತ ಬಂದಾಗ ಆಬ್ವಿಯಸ್ಲಿ 2-3 ಆಪ್ಷನ್ ಇದೆ ನಮಗೆ. ಲಿವಿಂಗ್ ಸ್ಟೋನ್ ಕೂಡ ವಿಕೆಟ್ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ಕೂಡ ತೊಗೊಂಡ್ರು. ಅವರೇನು ಫುಲ್ ಫ್ಲೆಜ್ ಬೌಲರ್ ಅಲ್ಲ, ಫುಲ್ ಟೈಮ್ ಬೌಲರ್ ಅಲ್ಲ, ಆಲ್ರೌಂಡರ್, ಪರ್ಫೆಕ್ಟ್ ಬ್ಯಾಟ್ಸ್ಮನ್ನು. ಬಟ್ ಅವರು ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲವೂ ಪರ್ಫೆಕ್ಟ್ ಆಗಿದೆ 360 ಡಿಗ್ರಿ. ಇವಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಉಮೇಶ್ ಅಂತ ಕಾಲರ್ ಇದ್ದಾರೆ. ನಮಸ್ತೆ ಉಮೇಶ್ ಅವರೇ. ನಮಸ್ತೆ ಮೇಡಮ್. ದಾವಣಗೆರೆಯಿಂದ ಕಾಲ್ ಮಾಡಿದಿರಾ, ಹೇಳಿ ಹೇಗಿದೆ ಜೋಶ್? ಇವತ್ತು ಯಾರು ಗೆಲ್ತಾರೆ, RCBನ ಮುಂಬೈ ಇಂಡಿಯನ್ಸ್? ಹೌದು, ನಮಸ್ತೆ ಗುರುಜಿ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು? ನಾನು ತುಂಬ ಚೆನ್ನಾಗಿದೆ ಸರ್, ಸಕಲ ಸಂಪತ್ತೇಶ ಇದ್ದಾರೆ. ಹೌದೌದು, ಇವತ್ತು ಯಾವಾಗ ನೋಡ್ತಿರ್ತೀವಿ ನಿಮ್ದು ಪ್ರೋಗ್ರಾಮ್ಗಳು ಮತ್ತೆ ಎಲ್ಲ ನೋಡ್ತಿರ್ತೀವಿ, ಈ ಚಾನಲ್ ಕೂಡ ಭಾಳ ನೋಡ್ತಿರ್ತೀವಿ. ಒಂಚೂರು ಜೋರಾಗಿ ಮಾತಾಡಿ ಸರ್, ಎಲ್ಲ ಸೌಂಡ್ ಕೊಡಿ ಸರ್. ಮತ್ತೆ ಏನು ಸರ್ ಇವತ್ತು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಸರ್ RCB ಸರ್. RCB ಹೌದೌದು, ಇವತ್ತು ವಿನ್ ಆಗೋದು ಪಕ್ಕ ಅನಿಸುತ್ತದೆ. ಓಕೆ ಸರ್, ನೀವು ಸ್ಟಾರ್ಟಿಂಗಿಂದ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಹೌದು ಸರ್, ಪ್ರೋಗ್ರಾಮ್ ಯಾವತ್ತೂ ಕೆಲಸ ನಾವು ನೋಡ್ತಾ. ನಾನು ಏನಂದು ಇವಾಗ ಸ್ಟಾರ್ಟಿಂಗಲ್ಲಿ ಸರ್ ನನ್ನ ಸಪೋರ್ಟ್ ಯಾರಿಗಿದೆ? ನಿಮ್ಮ ಸಪೋರ್ಟ್ ಕೂಡ RCB ಸರ್? ಇಲ್ಲ ಸರ್, ನಾನು ಗ್ಯಾರಂಟಿ ಇವತ್ತು RCB ಮಾಡಲ್ಲ ಸರ್. ಯಾಕೆ ಸರ್? ನನಗೆ ಇವತ್ತು RCB ಮೇಲೆ ಅಷ್ಟು ಒಪ್ಪಿಲ್ಲ ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ನಂಗೆ RCB ಮೇಲೆ ಒಪ್ಪಿಲ್ಲ. ಹೌದು ಸರ್? ನಂಗೆ ಒಪ್ಪಿಲ್ಲ ಸರ್. ನಮಗೇನು RCBನೇ ಗೆಲ್ಲಕ್ಕಂತ ಭಾಳ ಓಪ್ ಐತೆ ಸರ್ ಇವತ್ತು. ಓಕೆ, ಕಾದ್ ನೋಡೋಣ ಸರ್ ರಾತ್ರಿ 11:00ವರೆಗೆ. ಓಕೆ, ಥ್ಯಾಂಕ್ ಯು. ಸಂಗೀತ ಮೈಸೂರಿಂದ ಕಾಲ್ ಮಾಡಿದ್ದಾರೆ. ಹಾಯ್ ಸಂಗೀತ, ಕೇಳಿಸ್ತಿದೆ ನಾವು ಮಾತಾಡೋದು? ಸಂಗೀತ ಅವರೇ, ಹಲೋ ಸಂಗೀತ. ಹೇಳಿ ಮೇಡಮ್, ಕೇಳಿಸ್ತಿದೆ. ಕೇಳಿಸ್ತಿದ್ಯಾ? ಹೇಳಿ ಮೇಡಮ್, ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? RCBನ MI? RCB ಮೇಡಮ್. RCB ಗೆಲ್ಲುತ್ತೆ. ಬಟ್ ಆರ್ಯವರ್ಧನ್ ಗುರುಜಿ ಅವರ ಭವಿಷ್ಯ ಬೇರೆ ತರ ಇದೆಯಲ್ಲ ಮೇಡಮ್. ಸಂಗೀತ ಅವರೇ, RCB ನಲ್ಲಿ ಆಕ್ಚುಲಿ ನಿಮಗೆ ಯಾವ ಪ್ಲೇಯರು ತುಂಬಾ ಫೇವ್ರೆಟ್? ನಂಗೆ ವಿರಾಟ್ ಕೊಹ್ಲಿ ಮೇಡಮ್. ಯಾರಿಷ್ಟ? ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಎಷ್ಟು ರನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಆ ಥರ ಏನು ಇಲ್ಲ ಮೇಡಮ್, ಹೆಂಗಿದೆ ಅಂತ ಮ್ಯಾಚ್ ಇವತ್ತು ನೋಡ್ಬೇಕಲ್ವಾ.
ಸಾರಿ ನಂಗೆ ಕೇಳಿಸ್ಲಿಲ್ಲ ನೀವು ಹೇಳೋದು. ಓಕೆ, ಏನು ಹೇಳಿದ್ರಿ ನೀವು? ನಂಗೆ ಆ್ಯಕ್ಚುಲಿ ಕೇಳಿಸ್ಲಿಲ್ಲ. ಇವತ್ತು ಮ್ಯಾಚ್ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕಲ್ವಾ ಮೇಡಮ್? ಇವತ್ತು ಅಲ್ಲ, ಒಂದು ಪ್ರಿಡಿಕ್ಷನ್ ಇರುತ್ತಲ್ಲ, ವಿರಾಟ್ ಕೊಹ್ಲಿ ಬರ್ತಾ ಇದ್ದಾರೆ ಅಂದರೆ ಇಷ್ಟು ಹೊಡಿತಾರೆ ಇವತ್ತು, ಹೊಡಿಬೇಕು ಅನ್ನೋ ಆಸೆ ಇರುತ್ತಲ್ಲ, ಆ ಆಸೆ ಕೇಳಿದೆ ನಾನು. ಅದೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಮೇಡಮ್, ನೋಡೋಣ ಮೇಡಮ್ ಮ್ಯಾಚ್. ಅವ್ರ ಪ್ರಿಡಿಕ್ಷನ್ ಇಲ್ಲ, ಮ್ಯಾಚ್ ಆಗೋವರೆಗೂ ಟೈಮ್ ಕೊಡಿ, ಅವಾಗ ಹೇಳ್ತೀನಿ ನಾನು. ಅವಾಗ ಹೇಳ್ತೀನಿ ಅಂತ ಹೇಳಿದ್ರು. ಓಕೆ ಸಂಗೀತಾ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ಎಲ್ಲರೂ ಕೂಡ ಅಷ್ಟೇ ಮ್ಯಾಚ್ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಮ್ಯಾಚ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇದ್ದೇ ಇದೆ, ಅಫ್ಕೋರ್ಸ್ ನಾವು ಮಾತಾಡ್ತಿರೋ ಹಾಗೇನೆ. ಆ್ಯಂಡ್ ಪವರ್ ಪ್ಲೇನಲ್ಲಿ ಇದು ಕೇಳಲೇಬೇಕು, ನಮ್ಮ RCB ಅವರು ಪವರ್ ಪ್ಲೇ ಬೇಡ, ಫಸ್ಟು ಯಾರು ಟಾಸ್ ಗೆಲ್ತಾರೆ ಗುರುಗಳೇ ಹೇಳಿ? ಅದು ನನ್ನ ಪ್ರಕಾರ ಇವತ್ತಿನ ದಿನ ತುಂಬ ಇಬ್ರಿಗೂ ಚೆನ್ನಾಗಿದೆ. ನಂಗೆ ನನ್ನ ಪ್ರಕಾರ RCB ಟಾಸ್ ಗೆದ್ದು ಫೀಲ್ಡಿಂಗೇ ತಗೋತಾರೆ ಅವ್ರು ಯಾವಾಗಲೂ. ಯಾಕೆಂದರೆ RCB ಯಾವಾಗಲೂ ನನಗೆ ತಿಳಿದಿರೋ ಪ್ರಕಾರ ಚೇಜಿಂಗ್ ಚೆನ್ನಾಗಿ ಮಾಡ್ತಾರೆ. ವಿರಾಟ್ ಕೊಹ್ಲಿ ಚೇಜಿಂಗಲ್ಲಿ ತುಂಬ ಫೇಮಸ್ಸು. ಕಾದು ನೋಡ್ಬೇಕಾಯ್ತು, ಯಾಕಂದ್ರೆ ಅವ್ರು ಫಸ್ಟ್ ಮ್ಯಾಚಿಂಗ್ ಬಿಟ್ಕೊಟ್ರು ಬೆಟರ್ ಅಂತ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಗ್ಯಾರಂಟಿಯಾಗಿ RCB ಟಾಸ್ ಗೆಲ್ಲುತ್ತೆ? ಅದು ಗ್ಯಾರಂಟಿ ಏನಿಲ್ಲ, ಅದಂತಿಲ್ಲ. ಅಂದರೆ ನಂಬರ್ ಅಂತ ಇಲ್ಲ, ನಾವು ಅದ್ರ ಬಗ್ಗೆ ಇಲ್ಲ. ಸಬ್ಜೆಕ್ಟ್ ಅನ್ನೋದು ಅದಕ್ಕಾಗಿ ನಂಬರ್ ನಾನು ದಿವಸ ಗಳನೇರೋ ಅನ್ನಂಗಾಗುತ್ತೆ. ಅದನ್ನ ಲೈಫ್ ಅಲ್ಲ, ಏನು ಹೇಳಿ, ಒಂದು ಗೇಮ್ ಯಾವಾಗ ಬೇಕಾದ್ರೂ 2 ನಿಮಿಷ ಹಿಂದೆ ಮುಂದೆ ಆಡಿಸ್ಬೋದು 100%. ಹಾಗೆ ಫ್ಲೈಟಿನ ಹೋಗಿ ಒಂದು ಅರ್ಧ ಗಂಟೆ ಮೇಲೆ ನಿಲ್ಸೋಕ್ಕಾಗುತ್ತಾ? ಹಂಗೆ ಕ್ರಿಕೆಟ್ ನಿಲ್ಲಿಸ್ಬಿಟ್ಟು ಆಡಿಸ್ತಾರೆ, ಏನು ಬೇಕಾದ್ರೂ ಆಗುತ್ತೆ. ಒಂದ್ಸರಿ ರೆಸ್ಟ್ ಕೊಟ್ಟರೆ ಸಾಕು, ರಪ್ಪ ಅಂತ ಬ್ಯಾಟಿಂಗ್ ಹೇಳ್ತಾರೆ. ಒಂದ್ಸರಿ ಒಂದು 6 ಓವರ್ ಆದಮೇಲೆ ರೆಸ್ಟ್ ಕೊಡ್ತಾರೆ 2.5 ನಿಮಿಷ. ಅವಾಗ ಇಂಥ ಬೌಲರ್ಗೆ ಟಾರ್ಗೆಟ್ ಮಾಡಿ ಇಷ್ಟ ತನಕ ಕುತ್ಕೊಂಡು ನೋಡಿರ್ತಾರಲ್ಲ, ಅವ್ರು ಹೇಳ್ತಾರೆ ಇವ್ನು ಬಾಲ್ ವೀಕಿಂಗ್ ಇದೆ, ಅವ್ನಿಗೆ ಆಡಬೇಡಿ, ಹೊಡೀರಿ ಅಂತ ಹೇಳ್ಕೊಡ್ತಾರೆ. ಅವ್ನಿಗೆ ಯಾಕೆ ಆಡಕ್ಕೆ ಹೋಗ್ತಾರೆ, ವಿಕೆಟ್ ಕೊಡ್ತಾರೆ, ಹೊಡಿಬೇಡಿ ಅಂತ ಹೇಳ್ಕೊಡ್ತಾರೆ. ಏನು ಬೇಕಾದ್ರೂ ಹೇಳ್ಕೊಡ್ತಾರೆ ಆ ಟೈಮಲ್ಲಿ. 100%. 2 ವರ್ಷ ಟೈಮ್ ಔಟ್ ಆದಾಗ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ ಬಾದಾಮಿಯಿಂದ, ನಾಗೇಶ್. ಹಾಯ್ ನಾಗೇಶ್, ಹೇಗಿದ್ದೀರಿ? ಓ ಸೂಪರ್. ನಾಗೇಶ್ ಅವರೇ ಹೇಳಿ, ಎಷ್ಟು ಖುಷಿ ಇದೆ ನಿಮ್ಮ ಪ್ರಕಾರ? ಯಾರೀ ಟಾಸ್ ಗೆಲ್ಬೋದು ಇವತ್ತು? RCB. ಸೊ ಪ್ರೀತಿ ಗೌಡ ಇದ್ದಾರೆ ನಮ್ಮ ಜೊತೆಗೆ, ಸುರಸುಂದರ ಅವಿನಾಶ್ ಅವರು ಇದ್ದಾರೆ. ಸೊ ಹೇಳಿ, ಎಷ್ಟು ಖುಷಿ ಇದೆ ಇವತ್ತು RCB ಗೆದ್ರೆ? ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಜಾಸ್ತಿ ಖುಷಿ ಆಗುತ್ತೆ ಮೇಡಮ್, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಮ್ಯಾಚ್ ನೋಡಕ್ಕೆ ಆಲ್ ಸೆಟ್ ರೆಡಿನಾ? ಹಲೋ, ಏನ್ ಟಾರ್ಗೆಟ್ ಕೊಟ್ರೆ ಚೆನ್ನಾಗಿರುತ್ತೆ? ಯಾರು ಟಾಸ್ ಗೆಲ್ತಾರೋ ಅವ್ರು ಯಾವ ಟಾರ್ಗೆಟ್ ಕೊಡ್ಬೇಕು? ಎಷ್ಟು ರನ್ಸ್ ಟಾರ್ಗೆಟ್ ಕೊಡ್ಬೇಕು? ಬ್ಯಾಟಿಂಗ್ ಮೇಡಮ್ 220. ರಾಜಪುರಂ ಸರ್, ನಾಗೇಶ್ ಪ್ರಧಾನ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಯಾರು RCB ಗೆಲ್ತಾರೆ ಅಂತ ಹೆಂಗ್ ಹೇಳ್ತಾರೆ ಕೇಳಿ ಅವ್ರನ್ನ. ಹಾ ಸರ್ ಜೋರಾಗಿ ಮಾತಾಡಿ. ಓಕೆ, ಕಡಿತಗೊಂಡಿದೆ. ಸೊ RCB ಗೆಲ್ಲುತ್ತೆ ಯಾಕೆ ಅಂತ ಕೇಳಿ ಅಂತ ಹೇಳಿದ್ರು. ಗುರುಗಳೇ ನೀವು ಹೇಳಿ, ಲಾಸ್ಟ್ ಒಂದು ನಿಮ್ಮ ಪ್ರಕಾರ ಲಾಸ್ಟ್ ಕಮೆಂಟ್ ಫಾರ್ ದ ಮ್ಯಾಚ್ ಏನು? ನನ್ನ ಒಪಿನಿಯನ್ ಪ್ರಕಾರ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ, RCB ಗೆಲ್ಲೋದು ತುಂಬ ಕಷ್ಟ ಇದೆ, ಗೆದ್ರೆ ಖುಷಿ ಪಡೋಣ. RCB ಗೆಲ್ಲೋದು ಕಷ್ಟ ಇದೆ, ಗೆದ್ರೆ ಖುಷಿ ಪಡೋಣ ಅಂತ ಹೇಳಿದ್ರು. ಓಕೆ ಪ್ರೀತಿ ಗೌಡ ಅವರೇ, ನಿಮ್ಮ ಲಾಸ್ಟ್ ಕಮೆಂಟ್? ನನ್ನ ಪ್ರಕಾರನೂ ಅಷ್ಟೇ, ಈಕ್ವಲ್ ಟಫ್ ಕಾಂಪಿಟೇಷನ್ ಇರುತ್ತೆ ಆ್ಯಂಡ್ ಈಸಿಯಾಗಿ ಮುಗಿಯಲ್ಲ ಮ್ಯಾಚ್ ಅನ್ಕೊಂಡಿದ್ದೀನಿ. ನೆಕ್ ಟು ನೆಕ್ ಫೈಟ್ ಇರುತ್ತೆ. ಸೊ ಎಂಡ್ವರೆಗೂ ಹೋಗುತ್ತೆ, ವಿಲ್ ಹ್ಯಾವ್ ದಟ್ ಥ್ರಿಲ್ ಅಂತ ಅನ್ಕೊಂಡಿದ್ದೀನಿ. ಬಟ್ RCBನೇ ಗೆಲ್ಲಬೇಕು ಆ್ಯಸ್ ಬೀಯಿಂಗ್ ಅನ್ RCB ಸಪೋರ್ಟರ್. ಆ್ಯಂಡ್ ಗ್ಯಾರಂಟಿ ನ್ಯೂಸ್ ಲೈವ್ ಆನ್ ಏರ್ ಹೋಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆಫ್ ಗ್ಯಾರಂಟಿ ನ್ಯೂಸ್. Congratulations to you also, like Adarshini and all the anchors. Thank you so much. ಅವಿನಾಶ್ ಅವರೇ ಹೇಳಿ, ಇದೇ ಖುಷಿನಲ್ಲಿ. ಎಸ್, ಟಾಸ್ ಗೆಲ್ತಾರೆ, ಗೆದ್ದಿಲ್ಲ ಅಂತೂ ಸಮಸ್ಯೆ ಇಲ್ಲ. ಯಾವುದೇ ಬ್ಯಾಟ್ ಮಾಡಲಿ ಅಥವಾ ಬೌಲ್ ಮಾಡಲಿ, ಬ್ಯಾಟ್ ಮಾಡಿದ್ರೆ 200 ಅರೌಂಡ್ ಬೇಕೇ ಬೇಕು, 200 210 ಬೇಕೇ ಬೇಕು, ಮಿನಿಮಮ್ ಅಂದ್ರೆ 190 ಬೇಕೇ ಬೇಕು. ಅದನ್ನು ಹೊಡಿತಾರೆ. ಇನ್ ಕೇಸು ಸೆಕೆಂಡ್ ಬ್ಯಾಟ್ ಮಾಡಿದ್ರು ಕೂಡ ಎಷ್ಟೇ ನಂಬರ್ ಕೊಡಲಿ ಅದನ್ನು ಚೇಸ್ ಮಾಡ್ತಾರೆ. ಇವತ್ತು RCB ಗೆಲ್ತಾರೆ ಆ್ಯಂಡ್ ಮುಂಬೈ ಅವರಿಗೆ ವಡಾಪಾವ್ ತಿನ್ನಿಸ್ತಾರೆ. ಓ ಸೂಪರ್. ಎಸ್, ನಮ್ಮ ಆಶಯ ಉದ್ದೇಶ ಕೂಡ ಅದೇನೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಇವತ್ತು ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು.